स्वाध्याय शुश्रूषा कृष्णपूजारतं मुनिं विश्वेशं इष्टदं वंदे ಪರಿವ್ರಾಟ್ ಚಕ್ರವರ್ತಿನಿ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಪರಮ ಪೂಜ್ಯ ಅಲಿಮಾರು ಮಠಾಧೀಶರಾದಂತಹ ಹಿರಿಯ ಶ್ರೀಪಾದಂಗಳವರಾದಂತಹ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರಲ್ಲಿ ಪೂರ್ವಕ ಪ್ರಣಾಮಗಳನ್ನು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ದಿವಸ ಶ್ರೀಪಾದಂಗಳವರು ಆಗಮಿಸಿದ್ದಾರೆ ಹಾಗೂ ಮುಂದೆ ರಾಜಗೋಪಾಲ ಆಚಾರ್ಯರು ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕೂಡ ಶ್ರೀಪಾದಂಗಳವರಿಗೂ ಹಾಗೂ ಆಚಾರ್ಯರಿಗೂ ಸ್ವಾಗತ ಕೋರಬೇಕೆಂಬುದಾಗಿ ವಿದ್ಯಾಪೀಠ ವಿದ್ವಾಂಸರಾದಂತಹ ಬದರೀನಾಥ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಇವತ್ತಿನ ಕಾರ್ಯಕ್ರಮಕ್ಕೆ ದಯಮಾಡಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸಿ ಅವರ ಅನುಮತಿಯನ್ನ ಪಡೆದು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ವಿಶ್ವೇಶ ತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮ ಪುರಾಣಗಳಲ್ಲಿ ರಾಜರು, ರಾಜರ್ಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು ಅನೇಕ ಮಹಾನುಭಾವರುಗಳ ಕಥೆಗಳನ್ನ ನಾವು ಪುರಾಣಗಳಲ್ಲಿ ಓದ್ತೀವಿ. ವೇದವ್ಯಾಸ ದೇವರು ಅವರ ಕಥೆಗಳನ್ನ ಹೇಳೋದು ಎರಡು ಕಾರಣದಿಂದಾಗಿ. ಒಂದು, ಅವರ ಕಥೆಗಳನ್ನ ಕೇಳೋದ್ರಿಂದ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಿ ಮೂಡಿ ಬರುತ್ತೆ, ಆ ಒಂದು ದೃಷ್ಟಿ ಆದ್ರೆ. ಮತ್ತೊಂದು, ಅವರಲ್ಲಿರ್ತಕ್ಕಂತಹ ಗುಣಗಳನ್ನ ಆದರ್ಶವಾಗಿಟ್ಕೊಂಡು ಆ ಗುಣಗಳನ್ನ ಜೀವನದಲ್ಲಿ ರೂಢಿಸಿಕೊಳ್ಬೇಕು ಜನರು ಅನ್ನೋ ಎರಡು ಕಾರಣದಿಂದ ಪುರಾಣಗಳಲ್ಲಿ ಕಥೆಗಳನ್ನ ಹೇಳ್ತಾರೆ. ಆ ದೃಷ್ಟಿಯಿಂದ ವಿಶ್ವೇಶ ತೀರ್ಥರ ವಿಶ್ವದರ್ಶನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ವಿಶ್ವೇಶ ತೀರ್ಥರ ಜೀವನ ಪರಮ ಪವಿತ್ರವಾಗಿರ್ತಕ್ಕಂತಹ ಜೀವನ, ಆದ್ದರಿಂದಾಗಿ ಅದು ಪುಣ್ಯಪ್ರದ. ಹಾಗೆ ಅವರಲ್ಲಿರ್ತಕ್ಕಂತಹ ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಳ್ಬೇಕು. ಅವರು ಆದರ್ಶ ಯತಿಗಳಾಗಿ ಬಾಳದವರು. ಆ ದೃಷ್ಟಿಯಿಂದ ವಿಶ್ವೇಶ ತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮ ಈಗಾಗಲೇ ಸುಮಾರು 2 ತಿಂಗಳುಗಳಿಂದ ಸತತವಾಗಿ ನಡೀತಾ ಇದೆ. ಅನೇಕ ಪೀಠಾಧಿಪತಿಗಳು, ಸಮಾಜದ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಭಾಗವಹಿಸಲಿಕ್ಕೆ ಬಂದಿರತಕ್ಕಂತಹ ಪೂಜ್ಯ ಯತಿಗಳು ಶ್ರೀ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು, ಪಲಿಮಾರು ಮಠದ ಹಿರಿಯ ಶ್ರೀಪಾದಂಗಳವರು. ಅವರ ಸನ್ಯಾಸ ಸ್ವೀಕಾರ ಅದೇ ಅತ್ಯದ್ಭುತವಾದ ಕಾರ್ಯಕ್ರಮ. ಅವರ ಸಂಪೂರ್ಣ ಪಾವಿತ್ರ್ಯ ಅಲ್ಲಿ ಸ್ಪಷ್ಟವಾಗಿ ಅವರ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತಾ ಇತ್ತು. ಏನೇನು ಸನ್ಯಾಸ ಸ್ವೀಕಾರದ ಪ್ರಕ್ರಿಯೆಗಳಿದೆ, ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಯಾವ ಪ್ರಕ್ರಿಯೆಗಳಿಗೂ ಕೂಡ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಚ್ಯುತಿ ಬರಬಾರದು, ಲೋಪದೋಷಗಳು ಬರಬಾರದು. ಅಷ್ಟು ಚೆನ್ನಾಗಿ ಆ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮ ನಡೆದಿದೆ. ಅದರಿಂದ ಪೂಜ್ಯ ಶ್ರೀಪಾದಂಗಳವರ ಪಾವಿತ್ರ್ಯ, ಆ ಮಂತ್ರಗಳ ದೀಕ್ಷೆ, ಆ ಮಂತ್ರಗಳ ಸಿದ್ಧಿ ಅವರಲ್ಲಿ ಉಂಟಾಗತ್ತೆ ಅನ್ನೋದ್ರಲ್ಲಿ ಸ್ವಲ್ಪನೂ ಕೂಡ ಸಂಶಯ ಪಡ್ಲಿಕ್ಕೆ ಅವಕಾಶ ಇಲ್ಲ. ಪೂಜ್ಯ ಶ್ರೀಪಾದಂಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಪಲಿಮಾರಿನ ಯೋಗ ದೀಪಿಕಾ, ಪರಮ ಪೂಜ್ಯ ವಿದ್ಯಾಧೀಶ್ವರ ತೀರ್ಥ ಶ್ರೀಪಾದಂಗಳವರು ನಡೆಸ್ತಾ ಇರತಕ್ಕಂತಹ ಯೋಗ ದೀಪಿಕಾ, ಆ ಯೋಗ ದೀಪಿಕಾದಲ್ಲಿ 4 ವರ್ಷಗಳ ಕಾಲ ವಿದ್ಯಾರ್ಥಿಗಳಾಗಿ ಕಾವ್ಯಶಾಸ್ತ್ರದ ಅಧ್ಯಯನವನ್ನ ಮಾಡಿದ್ರು. ಇವತ್ತು ನ್ಯಾಯಶಾಸ್ತ್ರದ ಅಧ್ಯಯನ, ಹಾಗೆ ವೇದಾಂತ ಶಾಸ್ತ್ರದ ಅಧ್ಯಯನ ಎರಡನ್ನೂ ಕೂಡ ಇವತ್ತು ಅವರು ಮಾಡ್ತಾ ಇದ್ದಾರೆ. ನ್ಯಾಯಶಾಸ್ತ್ರದಲ್ಲಿ ಮತ್ತೆ ವ್ಯಾಕರಣ ಶಾಸ್ತ್ರದಲ್ಲೂ ಕೂಡ ಬಹಳ ಹಿಡಿತ, ಶಾಸ್ತ್ರ ವ್ಯುತ್ಪತ್ತಿಯನ್ನ ಅವರು ಈಗಾಗಲೇ ಸಂಪಾದನೆಯನ್ನ ಮಾಡಿದ್ದಾರೆ. ಮುಂದೆ ಇನ್ನೂ ಕೂಡ ಹೆಚ್ಚಿನ ಶಾಸ್ತ್ರ ವ್ಯುತ್ಪತ್ತಿ ಅವರಿಗೆ ಬೆಳೆಯೋದ್ರಲ್ಲಿ ಏನೂ ಕೂಡ ಸಂಶಯ ಇಲ್ಲ. ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರನ್ನ ಆದರ್ಶವಾಗಿ ಇಟ್ಟುಕೊಂಡು ಅವರು ಸಮಾಜದಲ್ಲಿ ಮುನ್ನಡೀತಕ್ಕಂತಹ ಎಲ್ಲ ಗುಣಗಳು ಕೂಡ ಅವರಲ್ಲಿ ಎದ್ದು ಕಾಣಿಸ್ತಾ ಇದೆ.
ಸನ್ಯಾಸಿಗಳಿಗೆ ಬೇಕಾಗಿರ್ತಕ್ಕಂತಹ ಪರಮ ವೈರಾಗ್ಯಾದಿ ಗುಣಗಳು ಅವರಲ್ಲಿ ಈ ಚಿಕ್ಕ ವಯಸ್ಸಿನಲ್ಲೇ ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನ ನೋಡಿದವರು. ಸನ್ಯಾಸ ಸ್ವೀಕಾರ ಮಾಡಿದಾಗಿಂದ ಸನ್ಯಾಸ ಸ್ವೀಕಾರ ಮಾಡೋದಕ್ಕಿಂತ ಪೂರ್ವದಲ್ಲೂ ಕೂಡ ಅವರ ಸಂಬಂಧ ಅವರನ್ನ ನೋಡಿದ್ರು. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇವರು ಸನ್ಯಾಸ ಸ್ವೀಕಾರವನ್ನ ಮಾಡಿದ ಕಾಲದಲ್ಲಿ ಅಲ್ಲಿಗೆ ಹೋಗಿ ತಾವೇ ಒಂದು ಶ್ಲೋಕವನ್ನ ರಚನೆ ಮಾಡಿ ತುಂಬು ಹೃದಯದಿಂದ ಅವತ್ತು ಆಶೀರ್ವಾದವನ್ನ ಮಾಡಿದ್ರು. ಹೀಗೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸಂಪೂರ್ಣ ಆ ಹೃದಯ ತುಂಬಿ ಬಂದ ಆಶೀರ್ವಾದ ಇವರಿಗೆ ಇದೇ ಪೂಜ್ಯ ಶ್ರೀಪಾದಂಗಳವರಿಗೆ. ಅಂತಹ ಶ್ರೀಪಾದಂಗಳವರು ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಇಲ್ಲಿಗೆ ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ನಾವು ಈ ಕಾರ್ಯಕ್ರಮವನ್ನ ಎಲ್ಲ ಮಠಾಧಿಪತಿಗಳು ನಡೆಸ್ತಾ ಇದ್ದಾರೆ. ನೀವು ದಯವಿಟ್ಟು ಬರಬೇಕು ಎಂಬುದಾಗಿ ನಾವು ಅವರಲ್ಲಿ ವಿನಮ್ರರಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗಿಯೂ ಕೂಡ ಬರ್ತೀನಿ ಎಂಬುದಾಗಿ ಅವರು ಸಮ್ಮತಿಯನ್ನ ನೀಡಿದರು. ಪೂಜ್ಯ ಶ್ರೀಪಾದಂಗಳವರಿಗೆ ನಾನು ಪ್ರಣಾಮ ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸಿ ಪೂಜ್ಯ ಶ್ರೀಪಾದಂಗಳವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ವಿನೀತನಾಗಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಪೂಜ್ಯ ಶ್ರೀಪಾದಂಗಳವರಿಗೆ ಬೇರೆ ಅವರಿಗೆ ಕಾರ್ಯಕ್ರಮಗಳು ಪಾಠಗಳು ಅದೆಲ್ಲ ಇರೋದರಿಂದ ಅವರು ಮೊದಲು ಮಾಡ್ತಾರೆ. ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯ ಕೊನೆ ಮಾಡ್ತಕ್ಕಂತಹದ್ದು ಪದ್ಧತಿಯವರ ಆಶೀರ್ವಚನ. ಆದರೆ ಅವರಿಗೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದಾಗಿ ಅವರು ನಾವು ದಯವಿಟ್ಟು ಪ್ರಾರಂಭದಲ್ಲೇ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡ್ವಿ, ಆಯಿತು ಎಂಬುದಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮನ್ನ ಆಶೀರ್ವದಿಸ್ತಾರೆ. ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತಾ ಇರಲಿ ಎಂಬುದಾಗಿ ತುಂಬು ಹೃದಯದಿಂದ ಅವರು ಆಶೀರ್ವದಿಸ್ತಾರೆ. ಅನಂತರ ರಾಜಗೋಪಾಲಾಚಾರ್ಯರು ವಿದ್ವಾಂಸರು ಅವರ ಪ್ರವಚನ ಕಾರ್ಯಕ್ರಮವು ಕೂಡ ಅನಂತರದಲ್ಲಿರುತ್ತೆ. ಪೂಜ್ಯ ಶ್ರೀಪಾದಂಗಳವರು ಈ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ವಿನೀತನಾಗಿ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. व्यासाय भवनाशाय श्रीशाय गुणराशि विद्याय सिद्ध विद्याय अध्वाय नमो नमः। अभ्रम भंगरहितम् अजडं निवनं सदा आनंदतेतमतुलं अजय तापत्रयापहम्। तपस्वाध्याय शुश्रूषा कृष्णपूजार्थं मुनिं विश्वेशमिश्रदं वन्दे परिव्राट चक्रवर्तिनं। श्री गुरुभ्यो नमः। ಲೋಕದಲ್ಲಿ ನದಿ, ಸಮುದ್ರ ಇದನ್ನು ದಾಟಬೇಕಾದರೆ ಒಬ್ಬ ಅಂಬಿಗನ ಅಥವಾ ಇನ್ನೊಬ್ಬನ ಸಹಾಯ ಎಂಬುದು ನಮಗೆ ಅತ್ಯವಶ್ಯಕ. ಒಬ್ಬನದನ್ನು ದಾಟುತ್ತೇನೆ ಅಂದರೆ ಅದು ಸಾಧ್ಯವಿಲ್ಲ. ಸಮುದ್ರವನ್ನು ಕೂಡ ದಾಟಲಾಗುವುದಿಲ್ಲ. ಆದರೂ ಕೂಡ ಪ್ರಯತ್ನ ಮಾಡಿ ನಾವು ಒಂದು ಹಂತ ತನಕ ಹೋಗಬಹುದು. ಹೋಗಬೇಕಾದರೂ ಕೂಡ ಒಬ್ಬನ ಅವಶ್ಯಕತೆ ನಮಗೆ ಇದ್ದೇ ಇರುತ್ತದೆ. ಅದೇ ರೀತಿ ಸಂಸಾರವೆಂಬುದು ಕೂಡ ಒಂದು ಕಡಲು. ಇದನ್ನ ನಾವು ದಾಟಲು ಪ್ರಯತ್ನ ಮಾಡಬೇಕು ಅಂತಾದ್ರೆ ಒಬ್ಬನ ಅವಶ್ಯಕತೆ ನಮಗೆ ತುಂಬಾ ಇದೆ. ಅದು ಯಾರು? ಈ ಸಂಸಾರ ಕಡಲು ಅಥವಾ ನದಿ ಅಂತ ತಿಳ್ಕೊಂಡರೆ ಅದನ್ನು ದಾಟಿಸುವುದು ಯಾರು ಕೇಳಿದರೆ ಅದು ಗುರುಗಳು. ಉದಾಹರಣೆಗೆ ಅವರು ಎರಡು ರೀತಿಯಲ್ಲೂ ಕೂಡ ನಮ್ಮನ್ನು ದಾಟಿಸುತ್ತಾರೆ. ಅಂದರೆ ಅವರ ಚರಿತ್ರೆಯಲ್ಲಿ ನಾವು ನೋಡುವಾಗ ಶಿಷ್ಯರನ್ನ ನದಿಯಿಂದ ದಾಟಿಸಿದ್ದಾರೆ. ಅದೇ ಕೂಡ ತಾವು ಕೂಡ ದಾಟಿದವರು. ಕೇವಲ ಲೋಕದಲ್ಲಿ ಮಾತ್ರ ಅಲ್ಲ, ಈ ಸಂಸಾರ ಸಾಗರದಿಂದಲೂ ಕೂಡ ದಾಟಬೇಕಾದ್ರೆ ಅವರ ಗ್ರಂಥಗಳು ನಮಗೆ ಪ್ರಮುಖವಾಗಿ ಬೇಕು. ಯಾಕೆಂದ್ರೆ ಆ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ನಮಗೆ ಭಗವಂತನ
ಅನುಗ್ರಹ ಆಗುದು. ಅದರಿಂದ ನಾವು ಈ ಸಾಗರವನ್ನು ದಾಟಬಹುದು. ಆದ್ದರಿಂದ ನಾವು ಭಗವಂತನ ನಮಗೆ ತತ್ವ ಅಥವಾ ಜ್ಞಾನ ಬರಬೇಕು ಅಂತ ಆದರೆ ಅಲ್ಲಿ ಗುರುಗಳ ಅವಶ್ಯಕತೆ ತುಂಬಾ ಇದೆ. ಅದಕ್ಕೆ ಅಂತಹ ಗುರುಗಳ ಸ್ಥಾನದಲ್ಲಿ ಇರುವವರು ವಿಶೇಷಿತರು. ಅವರು ಎಲ್ಲೆಲ್ಲಿ ಪ್ರವಚನ ಸಮಾರಂಭ ಎಲ್ಲೆಲ್ಲಿ ನಡೆಸುತ್ತಾರೋ ಅಲ್ಲಿ ಒಂದು ತತ್ವವನ್ನ ಹೇಳಿ ಅವರು ಪ್ರವಚನ ಮುಗಿಸುತ್ತಾರೆ. ಅಂದರೆ ಅದರಿಂದ ಆ ಭಗವಂತ ಜ್ಞಾನ ಬಂದು ಈ ಕಡಲನ್ನು ದಾಟಲಿಕ್ಕೆ ಸಹಾಯವಾಗುತ್ತದೆ. ಲೋಕದಲ್ಲಿ ಗುರುಗಳು ನಾನಾ ರೀತಿಯಲ್ಲಿರುತ್ತಾರೆ. ಅದರಲ್ಲಿ 2 ವಿಭಾಗವನ್ನ ಹೇಳಬೇಕಾದರೆ ಬಹವಃ ಗುರವಃ ಲೋಕೆ ಶಿಷ್ಯ ವಿತ್ತಾಪಹಾರಿಣಾಃ ದುರ್ಲಭಾಃ ಗುರವಃ ಲೋಕೆ ಶಿಷ್ಯ ಚಿತ್ತಾಪಹಾರಿಣಾಃ ಎಂಬುದಾಗಿ ಹೇಳುತ್ತಾರೆ. ಇಬ್ಬರು ಗುರುಗಳು ಅಂದ್ರೆ ಗುರುಗಳಲ್ಲಿ 2 ವಿಧ. ಅದರಲ್ಲಿ ಒಂದು ವಿತ್ತವನ್ನ ಅಪಹಾರ ಮಾಡುವವರು, ಇನ್ನೊಬ್ರು ಚಿತ್ತವನ್ನ ಅಪಹಾರ ಮಾಡುವುದು ಎಂಬುದಾಗಿ. ಲೋಕದಲ್ಲಿ ನಮಗೆ ಸಾಮಾನ್ಯವಾಗಿ ಸಿಗುವುದು ಯಾರು ಕೇಳಿದರೆ ಅದು ವಿತ್ತಾಪಹಾರವೇ. ಅಂದರೆ ಶಿಷ್ಯನ ಸಂಪತ್ತನ್ನ ಅಪಹಾರ ಮಾಡುವವರು. ಹೇಗೆಂದರೆ ನಾನು ಪಾಠ ಹೇಳ್ತೇನೆ ಎಂಬುದಾಗಿ ಒಬ್ಬ ಶಿಷ್ಯನ ಕರೆಯುತ್ತಾರೆ. ಆದರೆ ಅಲ್ಲಿ ಬೇಕಾದಂತಹ ಪುಸ್ತಕ ಆಗಲಿ ಆಹಾರ ಆಗಲಿ ಅವರಿಗೆ ವಸತಿ ಎಲ್ಲವನ್ನೂ ಕೂಡ ಅವರ ಹಣದಿಂದಲೇ ಸ್ವೀಕಾರ ಮಾಡಿಕೊಂಡು ಅದಕ್ಕಿಂತ ಹೆಚ್ಚಿನ ಹಣವನ್ನು ಸ್ವೀಕಾರ ಮಾಡಿಕೊಂಡು ತನ್ನ ಜೀವನವನ್ನು ಕೂಡ ನಡೆಸುವಂತಹ ಗುರುಗಳು ಲೋಕದಲ್ಲಿ ನಮಗೆ ನಾನಾ ರೀತಿಯಲ್ಲಿ ಸಿಗುತ್ತಾರೆ. ಆದರೆ ಒಬ್ಬ ಶಿಷ್ಯನ ಮನಸ್ಸನ್ನ ತನ್ನ ಕೈಯಲ್ಲಿ ಅಂದರೆ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಗುರುಗಳು ತುಂಬಾ ಕಡಿಮೆ ಎಂಬುದಾಗಿ ಹೇಳುತ್ತಾರೆ. ಆ ದುರ್ಲಭ ಗುರುಗಳಲ್ಲಿ ಅಂದರೆ ಶಿಷ್ಯನ ಚಿತ್ತವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಗುರುಗಳಲ್ಲಿ ಈ ವಿಶೇಷ ಚಿತ್ತರನ್ನು ನಾವು ಸೇರಿಸಬಹುದು. ಯಾಕೆಂದರೆ ಆ ಬೆಂಗಳೂರು ವಿದ್ಯಾಪೀಠ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತದೆ. ಯಾಕೆಂದ್ರೆ ಅಲ್ಲಿ ಅಷ್ಟು ವಿದ್ಯಾರ್ಥಿಗಳಿಗೆ ಸ್ವತಃ ಅವರೇ ತಮ್ಮ ಖರ್ಚಿನಲ್ಲಿ ಅಷ್ಟು ವಿದ್ಯಾಪೀಠವನ್ನ ನೋಡಿಕೊಂಡು ಅವರಿಗೆ ಜ್ಞಾನವನ್ನ ಕೊಟ್ಟಿದ್ದಾರೆ. ಕೇವಲ ಜ್ಞಾನ ಕೊಡುವುದು ಮಾತ್ರ ಅಲ್ಲದೆ ಅವರು ಏನನ್ನು ಹೇಳುತ್ತಾರೋ ಅದನ್ನು ಕಟ್ಟುನಿಟ್ಟಿನಲ್ಲಿ ಆ ಶಿಷ್ಯರು ಪಾಲನೆ ಮಾಡುತ್ತಾರೆ. ಅಂದರೆ ಅವರ ಮನಸ್ಸನ್ನ ವಿಶ್ವೇಶ್ವರರು ಈ ತಮ್ಮ ಹಿಡಿತಲ್ಲಿ ಇಟ್ಟುಕೊಂಡಿದ್ದರು. ಅದಕ್ಕೆ ನಾವು ಲೋಕದಲ್ಲಿ ಕೇವಲ ಈ ವಿದ್ಯಾಪೀಠ ಬಿಟ್ಟು ಇನ್ನು ನಾನಾ ರೀತಿಯಂತಹ ಉದಾಹರಣೆಯನ್ನ ಕೊಡಬಹುದು. ಅವರು ಎಲ್ಲಿ ಸಮಾರಂಭಕ್ಕೆ ಹೋಗುತ್ತಾರೋ ಅವರು ಪ್ರವಚನ ಮಾಡಲು ಪ್ರಾರಂಭ ಮಾಡಿದ ತಕ್ಷಣ ಅಲ್ಲಿದ್ದಂತಹ ಎಲ್ಲಾ ಸಭ್ಯರು ಕೂಡ ಅವರ ಪ್ರವಚನದ ಕಡೆಗೆ ಗಮನ ಕೊಡುತ್ತಾರೆ. ಅದರಲ್ಲೇ ಮಗ್ನರಾಗಿ ಹೋಗುತ್ತಾರೆ. ಅಂದರೆ ಆ ವಿಶೇಷ ತೀರ್ಥರು ಆ ಎಲ್ಲಾ ಶಿಷ್ಯರನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾರೆ. ಅದಕ್ಕೆ ಇನ್ನೊಂದು ಮುಖ್ಯವಾದ ಉದಾಹರಣೆ ಕೊಡುವುದಾದರೆ 2 ದಿನ ಹಿಂದೆ ಅಯೋಧ್ಯೆಯಲ್ಲಿ ಆ ಮಸೀದಿ ಧ್ವಂಸದ ಪ್ರಕರಣದ ಒಂದು ತೀರ್ಮಾನ ಬಂತು. ಅಲ್ಲಿ ಬಂಧಿಸಲ್ಪಟ್ಟಂತಹ ಆರೋಪಿಗಳು ನಿರಪರಾಧಿ ಎಂಬುದಾಗಿ. ಅಲ್ಲಿ ಬಂಧನ ಪಡಬೇಕಾದರೆ 49 ಜನ ಮಾತ್ರ ಅಲ್ಲಿ ಬಂಧಕ್ಕೆ ಸಿಕ್ಕಿದರು ಎಂಬುದಾಗಿ ಹೇಳುತ್ತಾರೆ. ಆದರೆ ಈ ವಿಶ್ವೇಶ್ವರರು ಕೂಡ ಆ ಸಂದರ್ಭದಲ್ಲಿ ಆ ಅಯೋಧ್ಯೆಯಲ್ಲಿ ಇದ್ದರು. ಇವರು ಕೂಡ ಅಲ್ಲಿ ಮುಖ್ಯವಾಗಿದ್ದರು. ಆದರೆ ಇವರನ್ನು ಯಾಕೆ ಬಂಧಿಸಲಾಗಲಿಲ್ಲ ಅಂತ ಹೇಳಿದರೆ ಅವರ ಎಲ್ಲಾ ಶಿಷ್ಯರ ಮನಸ್ಸು ಇವರ ಕೈಯಲ್ಲಿತ್ತು. ಇವರು ಹೇಗೆ ಹೇಳ್ತಾರೆ ಅದನ್ನ ಕೇಳುವ ಗುಣಗಳು ಆ ಶಿಷ್ಯರಲ್ಲಿತ್ತು. ಯಾಕೆಂದರೆ ಇವರನ್ನು ಬಂಧಿಸಲು ಆ ಸರ್ಕಾರ ಅನುಮತಿ ಕೊಡುತ್ತದೆ. ಆದರೆ ಒಂದು ಕಡೆ ಗ್ರಾಮದಲ್ಲಿ ಇವರನ್ನು ಬಂಧಿಸಬೇಕೆಂಬುದಾಗಿ ಆಜ್ಞೆ ಆದಾಗ ಬಂಧಿಸುತ್ತಾರೆ. ಆದರೆ ವಿಶ್ವೇಶ್ವರರು ಎಲ್ಲೂ ಕೂಡ ತಮ್ಮ ಪೂಜೆ ಆಗಲಿ ಅಧ್ಯಯನ ಆಗಲಿ ಅಥವಾ ಅನುಷ್ಠಾನ ಆಗಲಿ ಎಲ್ಲೂ ಕೂಡ ಬಿಟ್ಟವರಲ್ಲ. ಆ ಸಂದರ್ಭದಲ್ಲಿ ಪೂಜೆಗೆ
ಕುಳಿತುಕೊಂಡಾಗ ಅಲ್ಲಿದ್ದಂತಹ ಆ ಪೊಲೀಸರೇ ಬಂದು ಗಂಟೆ ಬಿಡುವುದು ಅಥವಾ ಬೇಕಾದ ಸಾಮಗ್ರಿಗಳನ್ನು ಕೊಟ್ಟು ಇವರಿಗೆ ಇವರ ಸೇವೆಯನ್ನ ಮಾಡುತ್ತಿದ್ದರು ಎಂಬುದಾಗಿ ನಾವು ಕೇಳುತ್ತೇವೆ. ಅಂದರೆ ಅವರೆಲ್ಲರ ಮನಸ್ಸನ್ನು ಕೂಡ ಇವರು ಕೈಯಲ್ಲಿ ಇಟ್ಟುಕೊಂಡಿದ್ದರು. ಸರಿ, ಅದಕ್ಕೋಸ್ಕರ ಇನ್ನು ಇಲ್ಲೇ ಬಿಟ್ಟರೆ ಆಗುದಿಲ್ಲ ಅಂತ ಹೇಳಿ ಇನ್ನೊಂದು ಶಾಲೆಗೆ ಹೋಗುತ್ತಾರೆ. ಅಲ್ಲಿ ಹೋದಂತಾದರೆ ಎಲ್ಲ ಊರಿನವರು ಇವರ ಹಿಂದೆ ನಿಂತಿರುತ್ತಾರೆ. ಅಂದರೆ ಇವರು ಬಂಧನಕ್ಕೆ ಸಿಗುವುದಿಲ್ಲ. ಯಾಕೆಂದರೆ ಅವರ ಶಿಷ್ಯ ಸಂಪತ್ತು ಆ ರೀತಿ ತಯಾರಾಗಿರುತ್ತದೆ. ಅವರ ಒಂದು ಪ್ರವಚನದ ಮಹತ್ವ ಅಷ್ಟಿರುತ್ತದೆ. ಈ ರೀತಿ ಪ್ರತಿಯೊಬ್ಬ ಶಿಷ್ಯ ಮನಸ್ಸನ್ನು ಕೈಯಲ್ಲಿ ಇಟ್ಟುಕೊಂಡು ಆ ಶಿಷ್ಯನಿಗೆ ಒಳ್ಳೆ ರೀತಿಯಲ್ಲಿ ಜ್ಞಾನವನ್ನ ಉಪದೇಶ ಮಾಡುತ್ತಿದ್ದರು ವಿಶ್ವೇಶ ತೀರ್ಥರು. ಹೀಗೆ ಇಡೀ ದೇಶದಲ್ಲಿ ಸುತ್ತಿ ಎಲ್ಲಾ ಕಡೆ ಜ್ಞಾನವನ್ನ ಕೊಡುತ್ತಿದ್ದಂತಹ ಈ ವಿಶ್ವೇಶೇತರ ನನ್ನ ಜೀವನದಲ್ಲಿ ಆದಂತಹ ಇನ್ನೊಂದು ಕೆಲವೊಂದು ಮುಖ್ಯ ಘಟನೆಗಳನ್ನು ನಾನು ಉಲ್ಲೇಖಿಸುತ್ತೇನೆ. ಆಶ್ರಮವಾಗುವಂತಹ ಪೂರ್ವದಲ್ಲಿ ಅವರ ಪ್ರವಚನವನ್ನ ಕೇಳುವಂತಹ ಒಂದು ಆಸೆ, ಹಾಗೇನೆ ಅವರು ಎಲ್ಲಿ ಸಿಗುತ್ತಾರೋ ಅವರ ಆ ನಡೆಗಳನ್ನ ನೋಡುವಂತಹ ಆಸೆ. ಯಾಕೆಂದರೆ ಅವರ ಆ ಅಷ್ಟು ಹಿರಿಯ ವಯಸ್ಸಲ್ಲೂ ಕೊಡುವಂತಹ ಅವರು ನಡೆಯುವಂತಹ ಆ ರಭಸ ನಮಗೆ ಅದೊಂದು ಖುಷಿ ಕೊಡುತ್ತಿತ್ತು. ಅವರ ಪ್ರವಚನವೂ ಕೂಡ ಇನ್ನು ಕೇಳು ಎಂಬಂತಹ ಒಂದು ಆಸೆ ಇತ್ತು. ತದನಂತರದಲ್ಲಿ ನನಗೆ ಆಶ್ರಮ ಆಯಿತು. ಆಶ್ರಮಕ್ಕೆ 2 ದಿನದಲ್ಲಿ ಪಟ್ಟಾಭಿಷೇಕ. ಈ ಸಂದರ್ಭದಲ್ಲಿ 2 ದಿನದಲ್ಲಿ ನನಗೆ ಗುರುಗಳು ಶಾಸ್ತ್ರ ಅನುವಾದ ಮಾಡಬೇಕು ಎಂಬುದಾಗಿ ಹೇಳಿದ್ದರು. ಅದೇ ರೀತಿ ಶಾಸ್ತ್ರ ಮಾಡುತ್ತಿದ್ದೆ. ಮುಗಿದ ನಂತರ ಗುರುಗಳು ನನಗೆ ಹೇಳಿದರು, ನಿಮ್ಮ ಶಾಸ್ತ್ರಾನುವಾದನ್ನ ವೇದಾಶ್ರೀಗಳು ಒಬ್ಬ ಶಿಷ್ಯನ ಮೊಬೈಲ್ ನಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿದರು ಎಂಬುದಾಗಿ ಹೇಳಿದರು. ಅಂದರೆ ನಾನು ಒಬ್ಬ ಅಲ್ಪಜ್ಞಾನಿ. ಅಂತಹ ನನ್ನ ಆ ಅನುವಾದವನ್ನ ಆ ಹಿರಿಯ ಯತಿಗಳು, ಅಷ್ಟಮಾತ್ರಲ್ಲದೆ ಜ್ಞಾನಿಗಳು ಅವರು ಏನೋ ತೊದಲು ನೋಡಿ ಆಡುತ್ತೇನೆ ಎಂಬುದನ್ನ ಕೇಳಬೇಕೆಂಬ ಹಂಬಲ ಇತ್ತುಂದಾದರೆ ಅದೇ ನನಗೆ ಅನುಗ್ರಹ ಎಂಬುದನ್ನು ನಾನು ಭಾವಿಸುತ್ತೇನೆ. ಸರಿ, ಆಶ್ರಮ ಆಯ್ತು. ಆಶ್ರಮದ ನಂತರ ಪಟ್ಟಾಭಿಷೇಕ. ಆ ಸಂದರ್ಭದಲ್ಲಿ ನನಗೆ ವೇದಾಶ್ರೀಗಳು ಮಾಡಿದಂತಹ ಒಂದು ಅನುಗ್ರಹ ಹೆಂಗಿದ್ರೆ ಅದು ಶ್ಲೋಕ ರೂಪದಲ್ಲಿ ಅವರು ಹೇಳಿದರು. ವಿದ್ಯಾದೇಶಾಬ್ದ ಸಂಭೂತಃ ಉಮದಾ ಶ್ರಾದ ಸಂಯುತ ವಿದ್ಯಾರಾಧೇಶ್ವರಾಭಿಜ್ಞ ಉಡುರಾಜೋ ವಿರಾಜತೆ ಎಂಬುದಾಗಿ ಒಳ್ಳೆಯ ಶ್ಲೋಕವನ್ನು ಹೇಳಿದ್ದಾರೆ. ಆ ಶ್ಲೋಕ ನೋಡಿದರೂ ಕೂಡ ಒಳ್ಳೆಯ ಪ್ರಾಸಬದ್ಧ, ಅದೇ ರೀತಿ ಅಲಂಕಾರ ಎಲ್ಲವೂ ಕೂಡ ಆ ಶ್ಲೋಕದಲ್ಲಿ ಇರುತ್ತದೆ. ನಮ್ಮ ಗುರುಗಳನ್ನ ಸಮುದ್ರ ಎಂಬುದಾಗಿ, ಅದರಲ್ಲಿ ನಾನು ಚಂದ್ರನಾಗಿ ಹುಟ್ಟಿದೆ. ಆ ಚಂದ್ರನು ಕೂಡ ಇಡೀ ಲೋಕಕ್ಕೆ ಹೇಗೆ ಆಹ್ಲಾದನ ಕೊಡುತ್ತಾನೋ ಅದೇ ರೀತಿ ನಾನು ಕೊಡುತ್ತೇನೆ ಎಂಬುದಾಗಿ ನನ್ನ ಆ ಅಷ್ಟು ಅವರು ಹಿರಿಯ ಯತಿಗಳು, ನಾ ಇದ್ದಲ್ಲಿ ಚಿಕ್ಕ ಯತಿಗಳು. ಆ ನನಗೆ ಅವರು ಮಾಡಿದಂತಹ ಅನುಗ್ರಹ, ಅವರ ಸಾಮರ್ಥ್ಯವನ್ನು ನಾವಲ್ಲಿ ನೋಡಬೇಕು. ನನ್ನ ಬಗ್ಗೆ ಹೇಳಿದ್ರು ಸರಿ, ಅದರಲ್ಲಿ ಅದಕ್ಕಿಂತ ಮುಖ್ಯವಾಗಿ ಅವರ ಸಾಮರ್ಥ್ಯ ಹೇಗೆ ಎಷ್ಟೆಂಬುದನ್ನು ನಾವು ಅಲ್ಲಿ ನೋಡಬಹುದು. ಯಾಕೆಂದರೆ ಇದ್ದಂತಹ ಅಲ್ಲಿ 10 ನಿಮಿಷ, 10 ನಿಮಿಷದಲ್ಲೂ ಕೂಡ ಅನುಗ್ರಹ ಮಾಡಬೇಕು ಎಂಬ ಒಂದು ಕಾರಣಕ್ಕೋಸ್ಕರ ಅವರು ಅಲ್ಲೇ ಅಷ್ಟು ಚೆನ್ನಾಗಿ ಒಂದು ಶ್ಲೋಕವನ್ನ ರಚಿಸಿ ನನಗೆ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಅವರ ಭೇಟಿ ಯಾವಾಗ ಆಗುತ್ತದೋ ಆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಕೇಳುವಂತಹ 2 ಮಾತು ನನ್ನಲ್ಲಿ. ಒಂದು, ಆರೋಗ್ಯ ಹೇಗೆ ಉಂಟು, ಅದೇ ರೀತಿ ಇನ್ನೊಂದು, ಪಾಠ ಯಾವ್ದು ಆಗ್ತುಂಟು ಎಂಬುದಾಗಿ ಪ್ರತಿ ಸಲ ಬಂದಾಗ ಕೂಡ ನನ್ನಲ್ಲಿ ಅವರು ಕೇಳುತ್ತಿದ್ದಂತಹ ಪ್ರಶ್ನೆಗಳು. ಅಷ್ಟು ಮಾತ್ರ ಅಲ್ಲದೆ ಕೊನೆಯ ಅವರ ಪ್ರವಚನ ಅದು ಕೂಡ ಈ ರಾಜಗಣದಲ್ಲೇ ಆದದ್ದು. ಆ ಸಂದರ್ಭದಲ್ಲೂ ಕೂಡ ಅವರು ಆರೋಗ್ಯ ಇರದಿದ್ದರೂ ಕೂಡ ನನ್ನಲ್ಲಿ ಬಂದು ಯಾವ ಪಾಠ ಆಗ್ತುಂಟು ಎಂಬುದಾಗಿ ಆ ಸಭೆಯಲ್ಲಿ ನನ್ನಲ್ಲಿ ಕೇಳಿ
ಅದೇ ನನಗೊಂದು ಅನುಗ್ರಹ ಎಂಬುದನ್ನು ನಾನು ತಿಳಿದುಕೊಳ್ಳುತ್ತೇನೆ. ಹೀಗೆ ಅವರ ಇಡೀ ಆ ಜೀವನ ನೋಡಿದರೆ ನಮಗೊಂದು ಸಂದೇಶವನ್ನ ಕೊಡುವಂತದ್ದು. ಯಾಕೆಂದರೆ ಅವರ ನಾವು ನಿತ್ಯಾನುಷ್ಠಾನಗಳ ಬಗ್ಗೆ ನೋಡುವುದಾದರೆ ಪೂಜೆಯ ಬಗ್ಗೆ ಅವರು ಎಂದೂ ಕೂಡ ಪೂಜೆಯನ್ನು ಬಿಟ್ಟಿದ್ದವರಲ್ಲ. ಪರ್ಯಾಯ ಸಂದರ್ಭದಲ್ಲೂ ಕೂಡ ನನಗೆ ಪೂಜೆ ಮಾಡಲು ಆಗ್ಲಿಲ್ಲ ಎಂಬ ಒಂದು ಅವರಿಗೆ ಕೊರತಿದ್ದರೂ ಕೂಡ ಮಲಗಿಕೊಂಡಿದ್ದರು. ಹಾಗಿದ್ದರೂ ಕೂಡ ಹೇಗೆ ಭೀಷ್ಮ ಆ ಶರವಂತದಲ್ಲಿ ಮಲಗಿಕೊಂಡು ಈ ಧರ್ಮರಾಜಗಳಿಗೆ ಉಪದೇಶ ಮಾಡುವ ಮೂಲಕ ಕೃಷ್ಣನ ಪೂಜೆಯನ್ನು ಭೀಷ್ಮನು ಮಾಡಿದ್ದನು. ಅದೇ ರೀತಿ ಇವರು ಮಲಗಿಕೊಂಡಿದ್ದಲ್ಲೇ ಕೂಡ ಅವರು ಭಗವಂತನನ್ನು ಸದಾ ಧ್ಯಾನ ಮಾಡುವ ಮೂಲಕ ಭಗವಂತನನ್ನು ಪೂಜೆ ಮಾಡಿದ್ದಾರೆ. ಇನ್ನು ದಿನನಿತ್ಯದ ಅವ್ರದ್ದು ಇನ್ನೊಂದು ಗುಣ ಎಂದರೆ ಜಪ. ಅದನ್ನು ನಾವು ಹೇಳುವುದಾದರೆ ಅವರು ಎಂದೂ ಕೂಡ ತುಟಿಯನ್ನ ನಿಲ್ಲಿಸದವರಲ್ಲ. ಅಂದರೆ ಯಾವತ್ತೂ ಕೂಡ ತುಟಿ ಅವರದ್ದು ಅಲ್ಲಾಡ್ತಿತ್ತು. ಪಾಠ ವಚನ ಮಾಡಬೇಕಾದ್ರೆ ಮಾತಾಡಬೇಕು, ಅದಕ್ಕೋಸ್ಕರ ತುಟಿ ಅಲ್ಲಾಡುತ್ತದೆ. ಇನ್ನು ಜಪ ಪೂಜೆಯನ್ನ ಮಾಡಬೇಕಾದ್ರೆ ಅಲ್ಲಿ ಮಂತ್ರವನ್ನು ಉಚ್ಚಾರ ಮಾಡಬೇಕಾದರೆ ಕೂಡ ತುಟಿ ಅಲ್ಲಾಡುತ್ತದೆ. ಇನ್ನು ಉಳಿದ ಸಂದರ್ಭದಲ್ಲಿ ಆಗಬೇಕಾದರೆ ಹೇಗೆ ಅಂದರೆ ಅವರು ಸದಾ ಜಪವನ್ನು ಮಾಡುತ್ತಿದ್ದರು. ಈ ಜಪವನ್ನು ಮಾಡುತ್ತಿದ್ದರು ಎಂಬ ಹೇಳಬೇಕಾದರೆ ಗುರುಗಳು ನಮಗೊಂದು ವಿಷಯವನ್ನ ಇವರ ಬಗ್ಗೆ ಹೇಳಬೇಕಾದ ಒಂದು ವಿಷಯವನ್ನು ಹೇಳಿದ್ದರು. ಏನೆಂದರೆ ವೇದಶ್ರೀಗಳು ಹೀಗೆ ಒಂದು ಸಭೆಯಲ್ಲಿ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ನೀವು ದಿನ ತುಟಿಯನ್ನು ಅಲ್ಗಾಡ್ತಿರ್ತೀರಿ, ಏನದರ ಉದ್ದೇಶ ಎಂಬುದಾಗಿ ಕೇಳಿದಾಗ ಅವರು ನಾನು ದಿನಕ್ಕೆ ಜಪ ಮಾಡ್ತೇನೆ, ನಿತ್ಯ ಜಪ ಮಾಡ್ತಿರ್ತೇನೆ ಎಂಬುದಾಗಿ ಹೇಳಿದಾಗ ಅವನು ಕೇಳ್ತಾನೆ ಯಾಕೆ ಜಪ ಮಾಡಬೇಕು, ದಿನಕ್ಕೆ ಯಾಕೆ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅವನು ಕಥೆಯನ್ನು ಹೇಳುತ್ತಾರೆ. ಒಂದು ಮರದಲ್ಲಿ ಕಾಗೆ ಇರುತ್ತದೆ. ಒಂದು ಕಾಗೆ ಅಲ್ಲ, ಸಾವಿರಾರು ಕಾಗೆ ಇರುತ್ತದೆ. ಆದ್ರೆ ನಾವು ಅದನ್ನು ಓಡಿಸಬೇಕಾದರೆ ಒಂದು ಕಾಗೆ ಒಂದು ಕಲ್ಲು, ಇನ್ನೊಂದು ಕಾಗೆ ಇನ್ನೊಂದು ಕಲ್ಲು ಎಂಬುದಾಗಿ ಸಾವಿರಾರು ಕಲ್ಲನ್ನು ನಾವು ಎಸೆಯುವುದಿಲ್ಲ. ಹೊರತು ಆ ಅಷ್ಟು ಕಾಗೆ ಒಂದು ಕಲ್ಲನ್ನು ಎಸೆದರೆ ಅದು ಓಡಿ ಹೋಗುತ್ತದೆ. ಅದೇ ರೀತಿ ನಮಗೆ ಪಾಪಗಳು ಯಾವತ್ತೂ ಅಂಟುತ್ತಿರುತ್ತದೆ. ಈ ಪಾಪಗಳ ಲೇಪ ಆಗಬಾರದಂತಾದರೆ ನಾವು ದಿನನಿತ್ಯ ಕೃಷ್ಣನ ಜಪ ಮಾಡಬೇಕು. ಒಂದು ಕೃಷ್ಣ ಜಪ ಮಾಡಿದಂತಾದರೆ ಆಗ ಹಿನ್ನವಾದಂತಹ ಎಲ್ಲಾ ಪಾಪವೂ ಕೂಡ ನಾಶ ಆಗುತ್ತದೆ. ಆದ್ದರಿಂದ ನಾವು ದಿನನಿತ್ಯ ಜಪವನ್ನು ಮಾಡುತ್ತೇನೆ, ಇದರಿಂದ ನನಗೆ ಯಾವುದೇ ರೀತಿಯಂತಹ ಪಾಪ ಬರುವುದಿಲ್ಲ ಎಂಬುದಾಗಿ, ಅಷ್ಟು ಮಾತ್ರಲ್ಲದೆ ಆ ಭಗವಂತ ಅನುಗ್ರಹವೂ ಆಗುತ್ತದೆ ಎಂಬುದಾಗಿ ವೇದಾಶ್ರೀಗಳು ಅವರಿಗೆ ಉತ್ತರ ಕೊಟ್ಟರು ಎಂಬುದಾಗಿ ಗುರುಗಳು ನನಗೆ ಹೇಳುತ್ತಿದ್ದರು. ಅಂದರೆ ಅವರು ಎಂದೂ ಕೂಡ ಜಪವನ್ನ ಬಿಟ್ಟಿದ್ದವರಲ್ಲ. ಹೇಗೆ ವಾಯುದೇವರು ಒಬ್ಬ ಮನುಷ್ಯನಲ್ಲಿ ಇದ್ದುಕೊಂಡು 24 ಗಂಟೆಗಳು ಕೂಡ ಹಂಸಮಾತ್ರ ಜಪ ಮಾಡ್ತಾ ಇರುತ್ತಾರೋ, ಅದೇ ರೀತಿ ಇವರು ಕೂಡ ಎಲ್ಲೆಲ್ಲಿ ಸಂದರ್ಭಿಸುತ್ತಲೋ ಅಲ್ಲಿ ಜಪವನ್ನು ಮಾಡುತ್ತಿದ್ದರು ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಅವರ ಜೀವನದ ಒಂದೊಂದು ಪ್ರಸಂಗವೂ ಕೂಡ ನಮಗೆ ಒಂದೊಂದು ಸಂದೇಶವನ್ನು ಕೊಡುವಂಥದ್ದು. ಹೀಗೆ ಅವರ ಗುಣಗಳನ್ನ ಹೇಳಲು ಪ್ರಾರಂಭಿಸಿದರೆ ಅದು ನಿಲ್ಲುವಂತಹ ಪ್ರಸಂಗ ಇಲ್ಲ. ಆದ್ರಿಂದಾಗಿ ನನಗೆ ಅವರು ಗೃಹಾಶ್ರಮದಲ್ಲಿ ಸಿಕ್ಕಿದ್ದು ಕಡಿಮೆ, ಇನ್ನು ಆಶ್ರಮ ಆದ ಮೇಲೆ ಸಿಕ್ಕಿದ್ದು ಕೇವಲ 6 ತಿಂಗಳು. ಅದ್ರಲ್ಲಿ ನನಗೆ ಅನುಭವವಾದಂತಹ ಕೆಲವು ವಿಷಯಗಳನ್ನು ನಾನು ಇಲ್ಲಿ ಈಗ ಹೇಳಿದ್ದೇನೆ. ಇಂತಹ ವಿಶ್ವೇಶ್ವರ ಗುಣಗಳನ್ನು ನಾವು ದಿನನಿತ್ಯ ಯೋಚನೆ ಮಾಡಿದಾಗ ಅವರ ಆ ಒಂದು ಗುಣದಿಂದ ನಾವು ಈ ರೀತಿ ಇರಬೇಕೆಂಬುದಾಗಿ ನಮಗೆ ಅದು ಪಾಠ. ಇಂತಹ ಗುಣಗಳನ್ನು ನಾವು ಹೇಗೆ ಮೆಲುಕು ಹಾಕೋದು ಎಂಬ ಪ್ರಶ್ನೆ ಬಂದಾಗ ಅದಕ್ಕೆ ಈ ವಿಶ್ವೇಶ್ವರ ಸಂಘ, ಸೇವಾ ಸಂಘ ಅದು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಯಾಕೆಂದರೆ ಅವರ ಬಗ್ಗೆ ಒಬ್ಬೊಬ್ಬನು ಒಂದೊಂದು ವಿಷಯವನ್ನ ಗುಣಗಳನ್ನ ಹೇಳಿದಾಗ ಅದು ನಮಗೆ ಒಂದೊಂದು ವಿಷಯ ಸಿಗುತ್ತದೆ. ನಾವು ಈ ರೀತಿ ಇರಬೇಕು,
ಈ ರೀತಿ ಇರಬಾರದು ಎಂಬುದಾಗಿ ನಮಗೆ ಅಲ್ಲಿ ವಿಷಯ ಸಿಗುತ್ತದೆ. ಆದ್ದರಿಂದ ಇಂತಹ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಆ ವಿಶ್ವಜಿತ ಸೇವಾ ಸಂಘಕ್ಕೂ ಕೂಡ ಆ ಗುರುಗಳ ಅಂತರ್ಯಾಮಂತಹ ಭಗವಂತ ಅನುಗ್ರಹಿಸಲಿ. ಅದೇ ರೀತಿ ಆ ವಿಶ್ವಜಿತರ ಅಂತರ್ಯಾಮಂತಹ ಭಗವಂತ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾ ಕೃಷ್ಣ ಅರ್ಪಣಮಸ್ತು. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಇದುವರೆಗೂ ಕೂಡ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಲ್ಲಿರ್ತಕ್ಕಂತಹ ಅನೇಕ ಗುಣಗಳು ತಾವು ಕಂಡುಕೊಂಡಿದ್ದು ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗಧಾತ್ರೀಹಿ ಅಂತ ಹೇಳಿ ಮಧ್ವ ವಿಜಯದಲ್ಲಿ ಹೇಳ್ತಾರೆ. ಹಾಗೆ ಶ್ರೀಪಾದಂಗಳವರು ನಾನು ಚಿಕ್ಕ ಬಾಲಕ, ಆದ್ರೆ ನನ್ನ ಅನುವಾದವನ್ನು ಕೂಡ ಎಲ್ಲೋ ಯೂಟ್ಯೂಬ್ ಅಲ್ಲಿ ಎಲ್ಲೋ ಕೇಳಿ ಸಂತೋಷ ಪಡ್ತಕ್ಕಂತಹ ಒಂದು ಹೃದಯದ ಔದಾರ್ಯ ಅದು ಶ್ರೀಪಾದಂಗಳವರಲ್ಲಿ ಇತ್ತು. ನಾನು ಅದನ್ನ ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದ ಎಂಬುದಾಗಿ ಭಾವಿಸ್ತೀನಿ ಎಂಬುದಾಗಿ. ಶರಶಯ್ಯ ಇಲ್ಲಿ ಮಲಗಿರ್ತಕ್ಕಂತಹ ಭೀಷ್ಮರು ಪಾಂಡವರಿಗೆ ತತ್ವಜ್ಞಾನದ ಉಪದೇಶವನ್ನ ನೀಡಿದರು. ಹಾಗೆ ಶ್ರೀಪಾದಂಗಳವರು ಮಲಗಿದಲ್ಲೇನೆ ಪೂಜೆ ಪಾಠ ಎಲ್ಲವನ್ನೂ ಕೂಡ ಅವರು ಮಾಡ್ತಾ ಇದ್ರು, ಅನ್ಯಾವತ್ತೂ ಕೂಡ ಬಿಡ್ಲಿಲ್ಲ. ಅಯೋಧ್ಯೆಯಲ್ಲಿ ಬಂಧನಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಶ್ರೀಗಳವರ ಆಕರ್ಷಣ ಶಕ್ತಿ, ಅವರೊಂದು ಗ್ರಾಮದಲ್ಲಿದ್ದಾಗ ಸಾವಿರಾರು ಜನರು ಅವನು ಎಲ್ಲಿ ಬಂಧನಕ್ಕೆ ಒಳಪಡಿಸಿದ್ರು ಅಲ್ಲಿಗೆ ಬರ್ತಾ ಇದ್ರು. ಅಂತ ಒಂದು ಆಕರ್ಷಣ ಶಕ್ತಿ ಶ್ರೀಪಾದಂಗಳವರಲ್ಲಿ ಇತ್ತು. ಹೀಗೆಲ್ಲ ಶ್ರೀಪಾದಂಗಳವರು ಇದ್ದಂತಹ ಅನೇಕ ಗುಣಗಳನ್ನ ಎತ್ತಿ ಇವತ್ತು ತೋರಿಸಿದ್ದಾರೆ. ಇಂತಹ ಆದರ್ಶ ಯತಿಗಳ ಬಗ್ಗೆ ಮಾತನಾಡ್ತಕ್ಕಂತಹದ್ದು ಕೂಡ ಒಂದು ಪುಣ್ಯಪ್ರದವಾಗಿರ್ತಕ್ಕಂತಹ ಇದು ವಿಷಯ. ಪೂಜ್ಯ ಶ್ರೀಪಾದಂಗಳವರು ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅನೇಕ ಪಾಠ ಚಿಂತನೆಗಳು ಅದೆಲ್ಲ ಇರತ್ತೆ. ಆದರೂ ಕೂಡ ನಮ್ಮ ಪ್ರಾರ್ಥನೆಯ ಮೇರೆಗೆ ಬಂದು ಈ ಕಾರ್ಯಕ್ರಮವನ್ನ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರು, ಪೂರ್ಣಪ್ರಜ್ಞ ವಿದ್ಯಾಪೀಠದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣಾಮ ಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಒಂದು ಗಾದೆ ಮಾತು ಹೇಳ್ತಾರೆ. ಅವರು ಒಳ್ಳೊಳ್ಳೆ ದೃಷ್ಟಾಂತಗಳನ್ನ ಕೊಟ್ಟು ಚೆನ್ನಾಗಿ ಇವತ್ತು ಮಾತನಾಡಿರ್ತಕ್ಕಂತಹದ್ದು ಮುಂದೆ ನಮ್ಮ ಮಾಧ್ವ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗತ್ತೆ ಎಂಬುದಾಗಿ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಇಂತಹ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.